ಅಪ್ಪ ಪ್ಲೀಸ್ ನಂಗೆ ಸ್ವಲ್ಪ ಟೈಮ್ ಕೊಡಿ. ಬಾಯಿ ಮುಚ್ಚು, ಹುಚ್ಚುಚ್ಚಾಗಾಡ್ಬೇಡ. ಅವತ್ತು ನೀನು ಹುಡುಗನ ಒಪ್ಪಿದ್ದೀನಿ ಹಿಂದೆ, ಮುಹೂರ್ತ ಇಟ್ಕೊಳ್ಳೋಣ ಅಂದಿದ್ದಕ್ಕೆ ಹ್ಞೂ ಅಂದೆ. ಈಗ ಟೈಮ್ ಕೊಡೋದ್ರೆ ಹೇಗೆ? ಆವತ್ತೇನೋ ಬಾಯಿ ಮಾತಿಗಂದೆ, ಆದ್ರೆ ನೀವು ಇಷ್ಟು ಬೇಗ ಅರೇಂಜ್ ಮಾಡ್ತೀರಾ ಅನ್ಕೊಳ್ಳಿಲ್ಲ. ಬುದ್ಧಿ ಇದೆಯಾ ನಿನಗೆ? ಒಳ್ಳೆ ಚಿಕ್ಕ ಮಕ್ಕಳು ಹಾಗಾಡ್ತಾಳೆ. ನಿನ್ನ ಮಾತು ಕೇಳಿ ನಿಶ್ಚಿತಾರ್ಥನೂ ಆಗಿ ಲಗ್ನ ಪತ್ರಿಕೆನು ಪ್ರಿಂಟ್ ಮಾಡಿಸಿದ್ಮೇಲೆ ಈಗ ಬೇಡ ಅಂದ್ರೆ ಊರಲ್ಲಿ ನನ್ನ ಮರ್ಯಾದೆ ಏನಾಗಬೇಕು? ಅಪ್ಪ ಪ್ಲೀಸ್ ಏನಾದ್ರೂ ನೆಪ ಹೇಳಿ ಮ್ಯಾನೇಜ್ ಮಾಡಿ ಪ್ಲೀಸ್. ನೆಪ ಹೇಳೋದಲ್ಲ, ಮದುವೆಗೆ ಬನ್ನಿ ಅಂತ ಕರೆಯೋದಕ್ಕೆ ಚಂದು ಮನೆಗೆ ಹೋಗ್ತಾ ಇದ್ದೀನಿ. ತಗೊಳ್ಳಿ. ಓ ಆಗ್ಲೇ ಇನ್ವಿಟೇಷನ್ ಬಂದಾಯ್ತಾ? ತುಂಬಾ ಒಳ್ಳೇದು ಸರ್. ನೀವು ಒಳ್ಳೇದು ಅಂತೀರಿ, ಇವಳು ಮದುವೆ ಬೇಡ ಮುಂದಕ್ಕೆ ಹಾಕಿ ಅಂತ ಈಗ ಹೇಳ್ತಾ ಇದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಏನ್ ಅಂಕಲ್ ಬರ್ತಿದ್ದ ಹಾಗೆ ಮಗಳ ಮೇಲೆ ಸುಪ್ರಭಾತ ಶುರು ಮಾಡಿದಾಗಿದೆ? ನಾನೇನು ಅವತ್ತು ಟೆನ್ಷನ್ ಅಲ್ಲಿ ಹೇಳ್ದೆ, ನಿಜವಾಗ್ಲೂ ಮದ್ವೆನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಏನು ಮನಸ್ಸು ಬದಲಾಯಿಸಿರೋ ಹಾಗಿದೆ? ಮತ್ತೆ ಮದುವೆಗೆ ಒಪ್ಕೊಂಡು ಇವಾಗ ಬೇಡ ಅಂದ್ರೆ ಹೇಗೆ? ಹಾ ಕೇಳಪ್ಪ. ನೀವು ಸುಮ್ಮನೆ ಅಂಕಲ್, ನಾನು ಕೇಳ್ತೀನಿ. ಆವತ್ತು ಮದುವೆಗೆ ಒಪ್ಕೊಳ್ಳೋ ಮುಂಚೆ ಎಸ್ಸಲ್ಲ ಕೇಳಿದ್ದು ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಅಂತ. ಇಲ್ಲ ಇಲ್ಲ ಅಂದೆ, ಓಕೆ ಲೀವ್ ಇಟ್. ಇವತ್ತು ಯಾರಾದ್ರೂ ಮನ್ಸಲ್ಲಿ ಇದ್ರೆ ಹೇಳ್ಬಿಡು. ಏನಂಕಲ್? ಇವಾಗ ಹೇಳಿದ್ರೆ ಹೇಗಪ್ಪ? ಅಲ್ಲ, ಇದ್ರೆ ತಿಳ್ಕೊಂಡ್ಬಿಡೋಣ ಅಂತ. ಅಪ್ಪ ಇನ್ವಿಟೇಷನ್ ಕೊಡಿ. ತಗೊಂಬ. ನಾನು ಮನಸಾರೆ ಒಪ್ಕೊಂಡಿರೋ ಮದ್ವೆ, ನನ್ನ ಕೈಯಾರೆ ಫಸ್ಟ್ ಕಾರ್ಡ್ನ ನಿನಗೆ ಕೊಡ್ತಾ ಇದ್ದೀನಿ. ಸೊ ನಿನ್ ಮದುವೆಲಿ ಫಸ್ಟ್ ಪ್ರಿಫರೆನ್ಸು ನನಗೆ ಅಂತ ಆಯ್ತು? ಓನ್ಲಿ ಅತಿಥಿಯಾಗಿ ಮಾತ್ರ. ಅಫ್ಕೋರ್ಸ್, ನಮ್ಮ ಮದುವೆ ತಾನೆ. ಐ ಮೀನ್ ನಮ್ಮ ಮನೆ ಮದುವೆ ಅಂತ ಹೇಳಕ್ ಬಂದೆ. ನಮ್ಮನೆ ಮದುವೆ ಅಂತ ಬರೀ ಮನಸ್ಸಲ್ಲಿದ್ರೆ ಸಾಲದು, ವಾರಕ್ಕೆ ಮುಂಚೆ ನೀವೆಲ್ಲ ಬಂದು ನಿಂತು ಈ ಮದುವೆ ನಡೆಸ್ಕೊಡ್ಬೇಕು. ಖಂಡಿತ ಅಂಕಲ್, ನಾನ್ ಬರ್ದೇ ಇದ್ರೆ ಈ ಮದುವೆ ನಡೆಯಲ್ವೇ? ಸರಿಪ್ಪ, ಬಹಳ ಕೆಲಸ ಉಳ್ಕೊಂಡ್ಬಿಟ್ಟಿದೆ. ನಾವ್ ಇವತ್ತೇ ಊರಿಗೆ ಹೋಗ್ತೀವಿ. ಬರ್ತೀನಿ. ಬರ್ತೀನಿಮ್ಮ. ಬಾಮ್ಮ. ಬನ್ನಿ ಏನ್ ಇನ್ನು ಸಂಕೋಚನ? ಬೇಗ ಬನ್ನಿ ಯಜಮಾನ್ರೆ, ಬನ್ನಿ. ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ. ನೀವಿನ್ನು ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನಾನೇ ಬೈದ್ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ. ಬನ್ನಿ ಬನ್ನಿ. ಅಲ್ಲಿ ನೋಡಿ, ಇಲ್ಲೇ ಕೂತ್ಬಿಟ್ಟವ್ರೆ ಯಜಮಾನ್ರೆ. ಬಂದ್ಬಿಟ್ರು. ಕೆಲ ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ. ನಮಸ್ಕಾರ ಆಮೇಲೆ ಮಾಡಿದ್ರೆ ಆಯ್ತು. ನಾನ್ ನಿನ್ಗೇನು ಹೇಳಿದ್ದೆ? ಅಲ್ಲ ಯಜಮಾನ್ರೆ, 3 ಜನನ ಕರ್ಕೊಂಡ್ ಬಂದಿದ್ರಲ್ಲ. ಎಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ? ದೇವಸ್ಥಾನಕ್ಕೆ ಹೋಗಿ 3 ಜನನ ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ. ನಾನ್ ನಿನಗೆ ಪುರೋಹಿತರನ್ನ ಕರ್ಕೊಂಬ ಅಂತ ಹೇಳಿದ್ದೆ. ಇವ್ರಿಗೆ ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ಅಲ್ಲಿರಿ. ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗಿ. ಏನ್ ನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ಬಾಯಿ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋದು. ಏನ್ ಕೆಲಸ ಮಾಡೋದು? ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ? ಕೆಲಸ ಮಾಡ್ತಾ ಇಲ್ವಾ? ಹುಲ್ ತಿಂದು ಹಾಲು ಕೊಡೋ ಹೊಂದಿ ತರ. ಹಂದಿ ಅಲ್ವೋ, ಹಸು ಕಣೋ. ಕೋಣ ಅನ್ಕೊಳ್ಳಿ. ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ. ಬನ್ರಿ. ಕೂತ್ಕೊಳ್ಳಿ. ಏನ್ ಸ್ವಾಮಿ, ಇಂತ ಪೆದ್ದನ ಹತ್ರ ಹ್ಯಾಕ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು, ರೊಟ್ಟಿನೂ ಹಳಸಿತ್ತು ಅಂತಲ್ಲ. ಹಾಗೆ ದಿನಕ್ 1 ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಚೆನ್ನಾಗಿದೆ ಅಲ್ಲ? ಹೌದು. ಅದ್ ನೋಡು. ಬೇಡ, ಆ ಎಲ್ಲೋ ಸ್ಯಾರಿ ಕೊಡಿ. ಅದಲ್ಲ, ಚೆನ್ನಾಗಿದೆ ಅದು. ಅದ್ ತಗೊಳ್ಳಿ. ಇದಾ? ಯಾವ್ದು ಇಷ್ಟ ಆಯ್ತು ಅಂತ ಹೇಳಮ್ಮ. ಯಾವ್ದೋ ಒಂದ್ ಸೆಲೆಕ್ಟ್ ಮಾಡು ಅನ್ನಲ್ಲ. ಚಿಕ್ಕಮ್ಮ, ಸ್ಯಾರಿ ಸೆಲೆಕ್ಷನ್ ಬಿಡಿ. ಇವಳನ್ನ ನೋಡ್ತಾ ಇದ್ರೆ ಮದ್ವೆನೆ ಬೇಡ ಅಂತ ಅಂತ ಕೂತಿದ್ದಾಳೆ. ಏಯ್ ಯಾಕೆ? ಶಟ್ ಅಪ್.
ಅಜ್ಜಿ ಬಬ್ಲು ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಯಾರ್ಯಾರು ಬಂದ್ರು? ಡ್ಯಾಡಿ ಮಮ್ಮಿ ಕೂಡ ಬಂದ್ರು. ಅಷ್ಟೇನಾ? ಇನ್ಯಾರು ಬಂದಿಲ್ವಾ? ಮಾಮ ನಮ್ ಜೊತೆ ಬರಲ್ಲ ಅಂದ್ರು. ಬರಲ್ಲ ಅನ್ನ? ಹೌದು, ನಮ್ಗಿಂತ ಮುಂಚೆನೇನೆ ಒಬ್ನೇ ಬರ್ತೀನಿ ಅಂತ ಹೊರಟ್ ನಿಂತಿದ್ರು. ಬೇಡ, ಜೊತೆಗೆ ಹೋಗೋಣ ಅಂತ ಜೊತೆಲೆ ಕರ್ಕೊಂಡ್ ಬಂದ್ವಿ. ಹಾಯ್ ಶುಭ. ನಮಸ್ಕಾರ. ಬನ್ನಿ. ಬಂದಾಯ್ತಲ್ಲ ಅಂತೂ ಹೇಗೋ ನಮ್ಮನ್ನೆಲ್ಲ ನಿಮ್ ಊರಿಗೆ ಬರೋವಾಗ ಲೇ, 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 ಮಾಡ್ಬಿಟ್ಟು ಏನ್ ಕೆಲಸ ಮಾಡ್ತೀರೋ? ಇವ್ರ ಲಗೇಜ್ ಮೇಲಿಟ್ಯಾ? ಹಾ, ಇಟ್ಟಿದೆ ಯಾವ ರೂಮಲ್ಲಿಟ್ಟೆ? ರೂಮಾ? ಹ. ನೀವು ಮೇಲಿಡಕ್ಕಿಲ್ಲದ್ರಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ. ಅದಕ್ಕೆ ನಾ ಮೇಲೋಗಕ್ ನನ್ ಕೈಲಾಗ್ಲಿಲ್ಲ. ಹೋಗಿ ಹೋಗಿ ನಿನ್ಗಳನ್ನ ಹೋಗೋ. ಎಲ್ಲಿ ಮೇಲಕ್ಕ? ಇಲ್ಲ, ಅಲ್ಲಿಂದ ಬೀಳಕ್ಕೆ. ಓ ಓಕೆ, ತಿರ್ಗ ಮೇಲೆ ಹತ್ಬೇಕಲ್ಲಪ್ಪ. ಇವ್ರು ನಮ್ ಜವಾನ. ಓಹ್, ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು ಜೋಕ್ ಹೇಳ್ತೀನಿ ಕೇಳಿ. ಹೇ ವಿದ್ಯಾ, ನನ್ನ ಹುಡುಕ್ತಾ ಇದ್ದಾಗಿತ್ತು. ನಾನು ನಿನ್ನ? ಎಸ್. ನೋ ವೇ. ಹೇ 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 ನೀನ್ ನನ್ನ ಹುಡುಕ್ತಾ ಇರಲಿಲ್ಲ. ಆಹಾ, ಸ್ಯಾರಿ ಸೆಲೆಕ್ಷನ್ಸ್. ಹಾ ಲೇಡೀಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನು ಸೇರ್ಕಪ್ಪ. ಉಪ್ಸ್, ಸಾರಿ. ಪರವಾಗಿಲ್ಲ. ನೀವು? ನಾನ್ ಸೌಮ್ಯ. ಬ್ಯೂಟಿಫುಲ್ ನೇಮ್. ಮದುವೆ ಹೆಣ್ಣು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳ? ಇಲ್ಲಪ್ಪ, ಇನ್ನು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅವಳು. ನಾನ್ ಮದುವೆ ಗಂಡಾಗಿದ್ರೆ ನನ್ ಮದುವೆ ಆಗೋಳಿಗೆ ಈ ಗ್ರೀನ್ ಸ್ಯಾರಿ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಮ್ಮ, ಆ ಗ್ರೀನ್ ಸ್ಯಾರಿ ನನಗೆ ಇಷ್ಟ ಇಲ್ಲ. ಆ ಆರೆಂಜ್ ಸ್ಯಾರಿನ ತಗೊಳ್ಳಿ. ಓಕೆ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಚಂಡಿ ಜಾತಿಯವಳು. ನಾನು ಇಷ್ಟಪಟ್ಟಿದ್ದೆ, ನೀನು ಇಷ್ಟಪಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಂಗೆ ಆರೆಂಜ್ ಸ್ಯಾರಿ ಇಷ್ಟ ಇದ್ರು ಗ್ರೀನ್ ಸ್ಯಾರಿ ಅಂದೆ. ಚಿಕ್ಕಮ್ಮ, ನಾನು ಈ ಗ್ರೀನ್ ಸ್ಯಾರಿ ತಗೊಳ್ಳ? ಅದನ್ನು ಕೇಳ್ಬೇಕಾ? ಅದಕ್ಕೆ ತಾನೇ ತರಿಸಿರೋದು. ಇಟ್ಕೋ. ಚೆನ್ನಾಗಿ ಬಾರ್ಸಿ ಕೆಡುವ್ರಿ. ನೋಡಯ್ಯ, ಯಾವನೇ ಇದನ್ನೆಲ್ಲ ಅಡ್ಡಾಡೋನು. ತಿಮ್ರ ಬೈಲ್, ಎಲ್ಲೋ ಹಾಳಾಗೋಗಿದ್ದೆ. ಮನೇಲಿ ಎಲ್ಲರೂ ಹುಡುಕ್ತಾರೆ ನೀನು. ಹುಡುಕದ ಏನ್ ಮಾಡ್ತಾರೆ? ನಾನಿಲ್ದೆ ಈ ಮನೇಲಿ ಯಾರಿಗೂ ಕೈ ಕಾಲೇ ಓಡಲ್ವೇ? ಅದ್ ಸರಿ, ಎಲ್ಲಿಗಪ್ಪ ಹೋಗಿದ್ದೆ ನೀನು? ಅಯ್ಯೋ, ಬೆಳಗ್ಗೆ ಎದ್ದು ಹೋಗಿ ಹುಡುಕಿ ಹುಡುಕಿ ಕರ್ಕೊಂಬರೋಷ್ಟ್ರಲ್ಲಿ ಸಾಕಾಗೋಯ್ತು. ಯಾರನ್ನ? ಅದೇ ಅವ್ರನ್ನ. ಯಾರನ್ನ? ಅದೇ ಇವ್ರನ್ನ. ಈಗ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನಿ ಮಗನೇ. ಯಾರನ್ನ? ಅಯ್ಯೋ, ಈ ಟಮಟೆ ಬಾರ್ಸೋರ್ನ, ಶಂಕ ಓದೋರ್ನ ಯಜಮಾನ್ರು ಕರ್ಕೊಂಬರಕ್ ಹೇಳಿದ್ರು, ಕರ್ಕೊಂಬಂದ್ಬಿಟ್ಟಿದ್ರಿ. ಇನ್ನೊಂದು ಹೇಳಿದ್ರು, ಬೆಂಕಿ ಹಾಕಕ್ ಹೇಳಿದ್ರು, ಹಾಕ್ಬಿಟ್ಟಿದೀನಿ. ಬೆಂಕಿನ? ಹೌದು. ಯಾಕೆ? ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಯಜಮಾನ್ರು ಹೇಳಿದ್ರು, ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಟ್ಟಿದೀನಿ. ಈಗ ಮನೆ ಮುಂದೆ ಬೆಂಕಿ ಹಾಕಿದ್ದೆ. ತಾಳಿ ಕಟ್ಟಕ್ಕಿನ ಮುಂಚೆ ಹಾಕೋ ಬೆಂಕಿಗೆ ಹೋಮ ಅಂತಾರೆ. ಬಾರ್ಸೋದು ಟಮಟೆ ಅಲ್ಲ, ನಾದಸ್ವರ. ಹೌದಾ? ಮತ್ತೆ ಈ ಬೆಂಕಿ ಅದು ಸತ್ತವ್ರ ಮನೆ ಮುಂದೆ. ಅಯ್ಯೋ, ಏನಕ್ಕೆ ಬಾಬಾ ಬಾಬಾ? ಯಾರು ಯಾರು ಶುಭ ನಡೆಯೋ ಮನೆ ಮುಂದೆ ಈ ಅಶುಭ ಹಾಕಿರೋದು? ತಿಮ್ರಾಯ, ಯಾರು ಅಂತ ಹೇಳು. ನೀನೇ ಅಂತ ಹೇಳು. ನಿನ್ನ ನಿನ್ನ ಒಂದ್ ನಿಮಿಷ ತಗೊಳ್ಳಿ. ಸ್ವಲ್ಪ ಜಾಗ ಎಷ್ಟು ಬೇಕಾದ್ರೂ ಹೊರಡ್ತೀನಿ. ನನ್ ಕೈಗೆ ಸಿಕ್ಕು ನೀನು, ನನ್ ಕೈಗೆ ಸಿಕ್ಕು. ಸೌಮ್ಯ, ಹೋಗಿ ಡೈಮಂಡ್ ನೆಕ್ಲೆಸ್ ತಗೊಂಬಮ್ಮ. ಆಯ್ತು ಚಿಕ್ಕಮ್ಮ. ಸಾರಿ, ನಾನು ಅದು ಹೇ, ಇದು ನಾನು ನಿನ್ನೆ ನೀವಿಷ್ಟಪಟ್ಟು ಸೀರೆ. ಹಾ, ಅದೇ ಅನ್ಕೊಂಡೆ ನಾನು. ಸೌಮ್ಯವ್ರೆ, ನಂಗೊಂದು ಡೌಟ್. ಈ ಸೀರೆಯಿಂದ ನಿಮಗೆ ಅಂದ ಹೆಚ್ಚಾಯ್ತಾ, ಇಲ್ಲ ನಿಮ್ಮಿಂದ ಈ ಸೀರೆಗೆ ಅಂದ ಬಂತ ಅಂತ ಗೊತ್ತಾಗ್ತಾ ಇಲ್ಲ. ಎರಡೂ ಅಲ್ಲ, ಅದು
ನೋಡೋರ್ ಕಣ್ಣಲ್ಲಿದೆ. ಸೌಮ್ಯ, ಅಮ್ಮ ನೆಕ್ಲೆಸ್ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ, ಹೋಗು. ಹೇ, ಮದುವೆ ಹೆಣ್ಣು ರೆಡಿ ಮಾಡಾಯ್ತಾ? ಹಾ, ಇನ್ನೇನ್ ಮುಗೀತು. ಅರೆ, ದೃಷ್ಟಿ ಬಟ್ಟೆ ಇಟ್ಟಿಲ್ವಲ್ಲ? ನನ್ ಮಗಳಿಗೆ ಯಾಕಪ್ಪ ದೃಷ್ಟಿ? ಯಾಕೆ ಅಂತ ಕೇಳೋದಕ್ಕಿಂತ ಯಾಕೆ ಇಡೋದು ಅಂತ ಕೇಳಿ. ಯಾಕೆ? ಹಾಂಗ್ ಬನ್ನಿ. ಈಗ ಮುಖದಲ್ಲಿ ಏನಾರು ಹೆಚ್ಚು ಕಮ್ಮಿ ಇದ್ರೆ ಅದನ್ನ ಮುಚ್ಚಿಡಕ್ಕೆ ಅಂತ ಇಡೋದೊಂದು ಬೊಟ್ಟು. ಅದೇ ಬರ್ತಾ ಬರ್ತಾ ದೃಷ್ಟಿ ಬೊಟ್ಟು ಅಂತ ಆಗೋಯ್ತು. ಈಗ ನೀವು ಹೂ ಅಂದ್ರೆ ನಿಮ್ಮ ಮಗಳು ಏನು ಅನ್ಕೊಂಡಿಲ್ಲ ಅಂದ್ರೆ ನನಗೇನ್ ಹೆಚ್ಚು ಕಮ್ಮಿ ಇದೆ ಅಂತ ಅನ್ಸುತ್ತೋ ಅಲ್ಲೊಂದು ಬೊಟ್ಟು ಇಡ್ತೀನಿ. ಏನ್ ಹೇಳ್ತೀರಪ್ಪ? ಅಷ್ಟೇ ತಾನೇ? ಅಷ್ಟೇ. ನೀನೇನ್ ಹೊರಗ್ ನಾವ್ನ ತಗೋಪ್ಪ, ಇಡು. ಕೊಡಿ. ಏನಪ್ಪ ಇದು, ಮೂಗಿಗೆ ಇಟ್ಬಿಟ್ಟ ದೃಷ್ಟಿ ಬೊಟ್ಟು? ನಿಮ್ಮ ಮಗಳಿಗೆ ಮೂಗಿನ ತುದಿಯಲ್ಲೇ ಒಂದ್ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಮೃಷ್ಟಾನ್ನ ಭೋಜನ. ಯಜಮಾನ್ರೆ, ಎಲ್ಲೂ ನೆಮ್ಮದಿಯಾಗಿ ಊಟ ಮಾಡಿ. ನಿಮಗ್ ಸ್ವಲ್ಪ ಬರ್ಸ್ಲಾ? ಸಾಕು. ಬೇಡ? ನಿನ್ನ ಸಾವು ನನ್ನ ಕೈಲಿ. ಸಾಯ್ ಸಾಯ್, ನೀನ್ ಅರ್ಥ ಮಾಡ್ತೀನಿ ಇವತ್ತು. ನಿನ್ನ ಜೀವ ತೋರಿಸಲ್ಲ, ಇವತ್ತು ನಿನ್ನ ಹಾಳು ಏನೋ ಮಾಡ್ತಿದ್ಯಾ? ಏನ್ ಹೇಳಿದ್ರು ನೀವು? ಏನ್ ಹೇಳ್ದೆ? ಏನ್ ಹೇಳಿದ್ರು ನೀವು? ಏನ್ ಹೇಳ್ದೆ? ಬಂದಿರೋ ಅತಿಥಿಗಳ ಮೇಲೆ ಒಂದು ನೊಣಾನು ಹರಿದಾಡ್ದಂಗ್ ನೋಡ್ಕೊಂತ ಹೇಳಿಲ್ಲ? ನೋಡಿ, ಕಳ್ಳನ್ ಮಗಂದು ನೊಣ ಎಲ್ರ ಮೇಲೆ ಹರಿದಾಡ್ತಾ ಇತ್ತು. ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಊಟ ಮಾಡ್ಬೇಕು. ಯಜಮಾನ್ರೆ, ಈಗ್ಲಾದ್ರು ಮದ್ವೆಗೆ ಹೊಸ ಬಟ್ಟೆ ಹೊಲಿಸ್ತೀರ? ಹೋಗೋ. ಅಲ್ಲಲ್ಲ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿತ್ತು. ಹೋಗೋ. ಅಲ್ಲ, ಪ್ರಮೋಷನ್ ಏನಾದ್ರು? ಅಮ್ಮ, ನನ್ನ ಕೈಲಾಗೋದಿಲ್ಲ ಇವೆಲ್ಲ. ಏನು? ಯಾವ ಕಚಡ ನನ್ ಮಗ ಇವ್ರಿಗೆ ಸ್ವೀಟ್ ಆಗ್ತದ? ಶುಗರ್ ಇದೆ ಅಂತ ಗೊತ್ತಿಲ್ಲ? ನಾನ್ಸೆನ್ಸ್. ಅಯ್ಯ, ತಿನ್ನಿ. ಇನ್ನೊಂದು ಸ್ವೀಟ್ ಹಾಕ್ಲಾ? ಬೇಡ. ಶುಗರಾ? ಸಾರಿ, ಥ್ಯಾಂಕ್ ಯು. ಸರ್, ಈ ನನ್ನ ಮಗನ ಹತ್ರ ನೀವ್ ಹೇಗೆ ಆಗ್ತಾ ಇದ್ದೀರಾ? ಯಾಕೆ ಕೇಳ್ತೀರಾ? ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ. ಇವನ್ ಕೊಡೋ ಟೆನ್ಷನ್ಗೆ ವಯಸ್ಸಾದವನಾಗ ಆಗೋಗಿದ್ದೀನಿ. ಅಂಕಲ್, ಕೋಪಿಸ್ಕೊಳ್ದೆ ನಗ್ನಗ್ತಾ ಮಾತಾಡ್ಕೊಂಡು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಅವನು ಹೀಗ್ ಮಾಡ್ತಿದ್ರೆ ನಾನು ಹೇಗಪ್ಪ ನಗೋದು? ಅದಕ್ಕೆ ಏನಂತ ಅಂಕಲ್, ಯಾವ್ದಾರು ಜೋಕೋ ಇಲ್ಲ ಯಾರ್ದಾರು ಕತೆ ಹೇಳ್ಕೊಂಡು ಊಟ ಮಾಡ್ಬೋದಲ್ಲ? ಹಾಗಾದ್ರೆ ನೀನೇ ಒಂದ್ ಕತೆ ಹೇಳಪ್ಪ. ಕತೆ ಕಟ್ಟೋ ವಯಸ್ಸಲ್ವಾ ನಿಮ್ದು? ಓಕೆ ಅಂಕಲ್, ನಾನು ಹೇಳ್ತೀನಿ. ಕತೆ ಬಂದು, ಒಬ್ಬ ಹಠಮಾರಿ ಹೆಣ್ಣು ಅವಳನ್ನ ಪ್ರೀತಿಸ್ತಾರೋ ಒಬ್ಬ ಮುದ್ದು ಹುಡುಗ. ನಂತರ ಅವನ್ ಕತೆ ಹೇಳ್ತೀನಿ. ಹೇಳು. ಬೇಡ ಬಿಡಿ ಅಂಕಲ್, ಅಕಸ್ಮಾತ್ ಇಲ್ಲೂ ಆ ಕ್ಯಾರೆಕ್ಟರ್ನವ್ರು ಯಾರು ಇದ್ರೆ ಅವ್ರಿಗೆ ಯಾಕೆ ಸುಮ್ಮನೆ ಕೋಪ ಬರ್ಸೋದು ಅಂತ. ಹೋಗ್ಲಿ, ಕತೆ ಬೇಡ, ಒಂದು ಹಾಡಾದ್ರೂ ಹೇಳ್ಬೋದಲ್ಲ? ದಟ್ಸ್ ಫೈನ್ ಅಂಕಲ್. ಆದ್ರೆ ನಾನು ಯಾರ ಬಗ್ಗೆ ಹಾಡ್ತಾ ಇದ್ದೀನಿ ಅಂತ ಗೊತ್ತಾ? ಯಾರ ಬಗ್ಗೆನೋ? ನನ್ನ ಲವರ್ ಬಗ್ಗೆ. ಲವ್ವರ? ಇದ್ಯಾವುದೋ ಹೊಸ ಸ್ಟೋರಿ, ನಾವ್ ಯಾವತ್ತೂ ಕಂಡೇ ಇಲ್ಲ. ಲವ್ ಎಲ್ಲರ ಕಣ್ಣಿಗೆ ಕಾಣಲ್ಲ ಬಾವ. ಹೋಗ್ಲಿ, ಈಗ ಅವಳು ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ ಅಂಕಲ್ ಅವಳು. ಇಲ್ಲ. ಎಲ್ಲಿ? ಇಲ್ಲೇ ಅಂದ್ರೆ ಇಲ್ಲಿ, ನನ್ನ ಹೃದಯದಲ್ಲಿ. ಸರಿ, ಕೊಂಕಣ ಸುತ್ತೋದ್ ಯಾಕೆ? ಮೈಲಾರಕ್ ಬಾ. ಶೂ ನೀನೇ ಹಾಕೋ. ಏನ್ ಸರ್, ತುಂಬಾ ಟೆನ್ಷನ್ ಆ ಕಡೆ ಈ ಕಡೆ ನೋಡ್ತೀನಿ. ಮತ್ತಿನ್ನೇನ್ ಸರ್, ನಮ್ಮ ತಿಮ್ಮರಾಯಿ. ಓ, ತಿಮ್ಮರಾಯಿ, ನಿಮ್ ಮನೆ ಯಜಮಾನ್ರು. ಅವನ್ ಮನೆ ಕಾಯುವಾಗ ಅವನಿಗೆ ಹೇಳಿದ್ದೆ, ಗಣ್ಣವ್ರು ಬರೋ ಹೊತ್ತಾಗತ್ತೆ, ಟೈಮಿಗೆ ಸರಿಯಾಗಿ ಹೋಗು ಅಂತ. ಎಲ್ಲಿ ಹಾಳಾಗೋದ್ನೋ ಏನೋ, ಗೊತ್ತೇ ಇಲ್ಲ. ಪುರೋಹಿತರು ಪೂಜೆ ಕೂರ ಕರೀತಿದ್ದಾರೆ, ಬನ್ನಿ. ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ ಟೆನ್ಷನ್ ನನಗೆ. ಅಂಕಲ್, ನೀವ್ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಧೈರ್ಯವಾಗಿರಿ, ನಾ ಇಲ್ವಾ ಹೇಳಿ. ಅವ್ರಷ್ಟೊತ್ತಿಗೆ ಬರ್ತಾರೆ. ಎಲ್ಲಿ ಇಳಿಸ್ಬೇಕು?
ಅಪ್ಪ ಅವ್ರು ಬಂದ ತಕ್ಷಣ ಸುಮ್ನೆ ಬೇರೆಯವ್ರು ಯಾಕೆ ನಮ್ಮನೆ ಕೆಲ್ಸನ ನಾವೇ ಮಾಡ್ಕೊಡೋಣ. ಹಾಗಾದ್ರೆ ನಾನು ಊರಿಗೆ ಹೊಡ್ತೀನಿ ಬಿಡಿ. ಅದಕ್ಕೆ ಯಾಕಪ್ಪ ಮತ್ತಿನ್ನೇನ್ ಸರ್, ನಿಮ್ಮಗಳ ದೃಷ್ಟಿಯಲ್ಲಿ ನಾನು ಹೊರಗಿನ ಸರ್, ಮೂರನೇವನು. ಇದು ನಮ್ಮ ಮದುವೆ ಅಲ್ವಾ ಸರ್? ಹಾಗಾದ್ರೆ ನಾನು ನಿಮ್ಮನ್ನ ಅದ ತಾನೆ? ಹಾಗಾದ್ರೆ ನಮ್ಮನೆ ಮದುವೆ ತಾನೆ ಸರ್? ಈಗ ಹೇಳಿ ಸರ್, ನಾವು ನೀವು ಬರೋಣ, ನೀವು ವಿದ್ಯಾ ಬರೋಣ, ಇಲ್ಲ ವಿದ್ಯಾ ನಾನು ಬರೋಣ? ನಾವಿಬ್ರು ಒಂತಾನೆ ಸರ್, ನಾವಿಬ್ರು ಒಂತಾನ? ಹೇಳಿ ಸರ್, ನೀವೇ ಹೇಳಿ. ಒಂದೇ ನೀ ಹೇಳಿದ್ ಕರೆಕ್ಟ್. ಅದೇ ಸರ್. ಚಂದು ಹಾ. ನೋಡಪ್ಪ, ಗಂಡಿನ ಕಡೆಯವ್ರಿಗೆ ಯಾವ ತರದಲ್ಲೂ ಕಮ್ಮಿ ಆಗ್ಬಾರ್ದು. ನೋ ಚಾನ್ಸ್ ಸರ್, ಎಲ್ಲ ಜಾಸ್ತಿನೇ ಆಗೋದು. ನಾನು ನೋಡ್ಕೊಳೋ ರೀತಿಯಲ್ಲಿ ಅವನು ನನ್ನ ಜೀವನ ಪರ್ಯಂತ ಮರಿ ಹಾಕಿಲ್ಲ. ನೀವ್ ನೋಡ್ತಾರೆ ಸರ್, ಫಸ್ಟ್ ಕ್ಲಾಸ್ ಆಗುತ್ತೆ. ಬರ್ಲಾ? ಬಾಯ್. ಅಬ್ಬಾ, ಒಂದು ದೊಡ್ಡ ಕೆಲಸ ಆದಾಗಾಯ್ತು. ಸುಮ್ಮನೆ ನೀವು ಟೆನ್ಷನ್ ಹಾ, ಹಾ, ನಡೀರಿ ಪೂಜೆಗೆ ನಡೀರಿ. ಕಮೇನ್ ಬಾಯ್ಸ್, ಕಮೇನ್. ಬ್ಯೂಟಿಫುಲ್. ಇದೇ ಬ್ರದರ್, ನಿಮ್ಮವ ನಿಮಗೆ ಸ್ಪೆಷಲ್ ಆಗಿ ರೆಡಿ ಮಾಡಿರೋ ಜಾಗ. ಬೈದು ನಿಮ್ ತಂದೆ ತಾವರು ಉಳ್ಕೊಳಕ್ಕೆ ಪಕ್ಕದ ಹತ್ರ ವ್ಯವಸ್ಥೆ ಮಾಡಿ. ಓಕೆ. ಯಾಕಂದ್ರೆ ರಾತ್ರಿ ಹೊತ್ತು ನಿಮಗೆಲ್ಲ ಸ್ವಲ್ಪ ಪ್ರೈವಸಿ ಬೇಕಾಗುತ್ತೆ. Thank you. ಥ್ಯಾಂಕ್ ಯು. ಒಂದ್ ವಿಸಿಲ್ ಹೊಡೆದ್ರೆ ಎಲ್ರಿಗೂ ಫಸ್ಟ್ ಕ್ಲಾಸ್ ಕಾಫಿ ಟೀ. ಎರಡನೇ ವಿಸಿಲ್ ಹೊಡೆದ್ರೆ ಬಾಂಬಾಟ್ ಊಟ ರೆಡಿ. ಮೂರನೇ ವಿಸಿಲ್ ನೋಡಿದ್ರೆ ಏನ್ ಗುಂಡ? ಅದಕ್ಕೆ ವಿಸಿಲೇ ಬೇಡ ಬಾಸ್, ನೈಟ್ಗೆ ಎಲ್ಲ ವ್ಯವಸ್ಥೆ ಆಗಿದೆ. ಸಿ ಯು, ಬಾಯ್. ಏ ಚಂದು, ಯಾ, ನೀನು ಮದ್ವೆ ಹೆಣ್ಣಿಗೆ ಏನಾಗ್ತೀಯ ಅಂತ ಹೇಳಲೇ ಇಲ್ಲ? ಒಂದ್ ವೇಳೆ ನಾನು ಮದುವೆ ಬೇಡ ಅಂತ ನೀನು ನೋಡಿದ್ರೆ ಇಮಿಡಿಯೇಟ್ ಮದುವೆ ಹೆಣ್ಣಿಗೆ ತಾಳಿ ಕಟ್ಟವನು. ಅರ್ಥ ಆಗ್ಲಿಲ್ವಾ? ಬಾವ ಕಣಯ್ಯ. ಒಂದ್ ನಿಮಿಷ ಹಾರ್ಟ್ ಆಫ್ ಮಾಡ್ಬಿಟ್ಟಿದ್ನಲ್ಲಪ್ಪ ಇವನು. ಕಮಾನ್.